ದಸರಾ ಉದ್ಘಾಟನೆ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರ ಕೈ ಎತ್ತಿ ಬಂಡೆ ರೀತಿ 5 ವರ್ಷ ಸರ್ಕಾರ ಇರುತ್ತೆ ಅಂತ ಹೇಳಿದ್ರು. ಈಗ ನಾನೇ 5 ವರ್ಷ ಸಿಎಂ ನಾನೇ ಅಂತ ಸಿದ್ದರಾಮಯ್ಯನವರು ಘೋಷಿಸಿದ್ದಾರೆ. ನಾಯಕತ್ವ ಗೊಂದಲಗಳಿಗೆ ತೆರೆ ಎಳೆದ್ರ ಹಾಗಾದ್ರೆ ಸಿದ್ದರಾಮಯ್ಯನವರು ನಾಯಕತ್ವ ಗೊಂದಲಗಳಿಗೆ ಇನ್ನು ಮುಂದೆ ಫುಲ್ ಸ್ಟಾಪ್ ಬಿತ್ತಾ? ಸೆಪ್ಟೆಂಬರ್ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿದ್ರ? 5 ವರ್ಷ ನಾನೇ ಸಿಎಂ ಅನ್ನೋ ಮೂಲಕ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದು ಯಾರಿಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮನೆ ಮಾಡ್ತಾ ಇದೆ. ಪದೇ ಪದೇ ಈ ವಿಷಯವಾಗಿ ಪ್ರಸ್ತಾಪ ಆಗ್ತಾ ಇದೆ. ಪೂರ್ಣಾವಧಿ ಪೂರ್ಣ ಮಾಡಲ್ಲ, ಒಂದು ಒಪ್ಪಂದ ಆಗಿದೆ, ಆ ಒಪ್ಪಂದದ ಪ್ರಕಾರವಾಗಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ. ಇದೆಲ್ಲಕ್ಕೂ ಕೂಡ ಈಗ ಬ್ರೇಕ್ ಹಾಕಿದ್ದಾರಾ ಸಿದ್ದರಾಮಯ್ಯನವರು? ಯಾರು? ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ BJPಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ. ಏನಾದ್ರು ಮಾಡಿದ್ರ? ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ಯಾರು? ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ಅವರು ನಮ್ಮ ಹೈಕಮಾಂಡ. ಓಕೆ, ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಹಾಗಾದ್ರೆ ಈ ಕುರ್ಚಿ ಫೈಟ್ ಏನಿದೆ, ಇದು ಮುಗಿದ ಅಧ್ಯಾಯನ ಅಥವಾ ತಾತ್ಕಾಲಿಕ ಬ್ರೇಕಾ? ಮೇಲ್ನೋಟಕ್ಕೆ ನೋಡಿದ್ರೆ ಇದು ತಾತ್ಕಾಲಿಕ ಬ್ರೇಕ್ನಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಶಾಸಕರುಗಳು ಪರ ವಿರುದ್ಧದ ಮಾತುಗಳನ್ನ ಶುರು ಮಾಡಿದಂಥದ್ದು, ಸಿಎಂ ಬದಲಾವಣೆ ಆಗುತ್ತೆ, ಆಗಲ್ಲ, 5 ವರ್ಷ ಸಿಎಂ, ಈ ರೀತಿ ಹೇಳಿಕೆಗಳು ಕೊಡ್ತಾ ಇರುವಂಥದ್ದು. ಒಂದೊಂದಲ್ಲಿ AICC ನಾಯಕರುಗಳು ಬಂದು ಹೋಗುವ ಹಂತಕ್ಕೂ ಕೂಡ ಆಯಿತು. AICC ನಾಯಕರು ಬೆಂಗಳೂರಲ್ಲಿ ಇರುವಂಥ ಸಂದರ್ಭದಲ್ಲಿ ರಾಮನಗರದ ಶಾಸಕರು ಮಾತನಾಡಿರುವಂಥದ್ದು, ಅನಂತರ ಅವತ್ತೇ ಸಂಜೆ ಅವರಿಗೆ ನೋಟಿಸ್ ಜಾರಿಯಾಗಿರುವಂಥದ್ದು, ಇವೆಲ್ಲ ಒಂದು ಭಾಗ. ಇಷ್ಟೆಲ್ಲ ಆದರೂ ಕೂಡ ಈ ಒಂದು ಹಂತಕ್ಕೆ ಇದು ಬಂದಿಲ್ಲ ಅನ್ನುವಂತಾದಾಗ ತಮ್ಮ ಬೆಂಬಲಿಗರನ್ನ ಅಥವಾ ತಮ್ಮ ಹಿಂಬಾಲಕ ಶಾಸಕರುಗಳನ್ನ ಸುಮ್ಮನಿರಿಸಲೇಬೇಕಾದಂಥ ಅನಿವಾರ್ಯತೆ ಇಬ್ಬರಿಗೂ ಇತ್ತು. ಅದು CM ಸಿದ್ದರಾಮಯ್ಯ ಅವ್ರಿಗೂ ಇತ್ತು, DCM DK ಶಿವಕುಮಾರ್ ಅವ್ರಿಗೂ ಇತ್ತು. ಹಾಗಾಗಿ ಒಂದು ಸ್ಪಷ್ಟ ಉಚ್ಚಾರಣೆಯನ್ನು CM ಇವತ್ತು ಮಾಡದಂಗಿದೆ 5 ವರ್ಷದ ವಿಚಾರದಲ್ಲಿ. ಆ ಮಾತಿನ ಮೂಲಕವಾಗಿ ತಮ್ಮ ಬೆಂಬಲಿತ ಶಾಸಕರು ಯಾವತ್ತೂ ಕೂಡ ಸಚಿವರುಗಳೇ ಆಗಲಿ ಇನ್ನು ಮೇಲೆ ಮಾತಾಡಬೇಡಿ ಅನ್ನುವಂಥ ಸಂದೇಶ. ಇನ್ನು DK ಶಿವಕುಮಾರ್ ಬೆಂಬಲಿತ ಶಾಸಕರುಗಳೇ ಮಾತಾಡೋದಾದ್ರೂ ಕೂಡ ಅವರೇ ಈಗ ನನಗೆ ಬೇರೆ ಆಪ್ಷನ್ನೇ ಇಲ್ಲ, ನಾನು CM ಅವ್ರನ್ನ ಬೆಂಬಲಿಸಲೇಬೇಕು ಅನ್ನುವಂಥ ಮಾತು ಹೇಳಿದ್ಮೇಲೆ ಬೇರೆಯವರಿಗೆ ಮಾತಾಡಲಿಕ್ಕೆ ಅವಕಾಶ ಅನ್ನೋದು ಖಂಡಿತ ಅಲ್ಲಿ ಇರಲ್ಲ. ಹಾಗಾಗಿ ಅವರಿಬ್ಬರೇ ಮಾತನಾಡಿ ಮುಗಿಸಿದ ಮೇಲೆ ಇನ್ನುಳಿದವ್ರು ಏನು ಮಾತಾಡೋದು ಅದಕ್ಕೆ ಬೆಲೆ ಬರಲ್ಲ. ಹಾಗಾಗಿ ಬಹುಶಃ ಎಲ್ಲರನ್ನೂ ಸುಮ್ಮನಾಗಿಸುವಂತಹ ಮತ್ತೆ ಸದ್ಯಕ್ಕೆ ಈ ಗೊಂದಲಕ್ಕೆ ತೆರೆ ಬೀಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ಕೂಡ ಈ ರೀತಿ ಮಾತಾಡದಂತೆ ಕಾಣಿಸ್ತಾ ಇದೆ. ಇದು ಸದ್ಯಕ್ಕಂತೂ ಈ ಒಂದು ರೀತಿಯ ಗೊಂದಲ, ವಿವಾದ, ಮಾತು ಎಲ್ಲದಕ್ಕೂ ಒಂದೇ ಮಾತಿನಲ್ಲಿ ಬ್ರೇಕ್ ಹಾಕದಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.